ಹಾಯ್ ನಮಸ್ತೆ ಎಲ್ರಿಗೂ. ಆ್ಯಕ್ಚುಲಿ ಇದು ಲಾಸ್ಟ್ ವೀಕ್ದು ಮಿನಿ ವ್ಲಾಗು. ಒಂದು ಕಂಪ್ಲೀಟ್ ಇನ್ಫಾರ್ಮೇಟಿವ್ ಲಾಂಗ್ ವಿಡಿಯೋನ ಮಾಡೋದಿತ್ತು, ಅದಕ್ಕೆ ಇದನ್ನು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೆ. ಫೈನಲಿ ಇವತ್ತು ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ಒಂದೆರಡು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ರಿಲೇಟೆಡ್ ರೀಲ್ಸ್ನ ಹಾಕಿದಾಗ ತುಂಬ ಜನ ಅಕ್ಕ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು, ಇದನ್ನು ಹೇಗೆ ಮಾಡೋದು, ಏನೇನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇನ್ನು ಈ ಟೈಮಲ್ಲಿ ಎಕ್ಸಸೈಸ್ ಮಾಡಲೇಬೇಕಾ, ಎಷ್ಟು ದಿನ ಮಾಡಬೇಕು ಅಂತ ತುಂಬ ಕ್ವೆಶನ್ಸ್ನ ಕೇಳಿದರು. ಅದಕ್ಕೆ ನಾನು ಇದನ್ನು ಹೇಗೆ ಫಾಲೋ ಮಾಡ್ತಿದ್ದೀನಿ, ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಲಾಂಗ್ ವಿಡಿಯೋನ ಹಾಕಿದ್ದೀನಿ. ಅದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ. ನಾನು ಇದನ್ನು ಕಂಟಿನ್ಯೂಸ್ ಆಗಿ 2 ಮಂತ್ಸ್ ಫಾಲೋ ಮಾಡಿದೆ. ಅದಾದಮೇಲೆ ತುಂಬ ಜನ ಯಾಕೆ ಪ್ರೇಮ ಇಷ್ಟು ತೆಳ್ಳಗಾಗಿದ್ದೀರಾ ಅಂತ ಕೇಳ್ತಾ ಇದ್ರು. ಸೊ ಪರ್ಪಸ್ಫುಲಿ ನಾವೇ ತೆಳ್ಳಗಾದಾಗ ಜನ ಹಂಗೆ ಕೇಳಿದಾಗ ನಗು ಬರ್ತಾ ಇರುತ್ತೆ ಅಲ್ವಾ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗು ಜಸ್ಟ್ ವೆಯ್ಟ್ ಲಾಸ್ ಮಾಡೋರ್ಗಷ್ಟೇ ಅಲ್ಲ, PCOD, PCOS ಈ ರೀತಿ ತುಂಬ ಪ್ರಾಬ್ಲಮ್ಗಳಿಗೆ ಇದು ಪರ್ಫೆಕ್ಟ್ ಮೆಥಡು. ನನ್ನ ಸ್ಟೋರಿನಲ್ಲಿ ಹಾಗೆ ಬಯೋನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ, ಹಾಗೆ ವಿಡಿಯೋ ಲಿಂಕ್ ಕೂಡ ಇರುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಚೆಕ್ ಮಾಡಿ ನೋಡಿ. ನಾನು ನಿಜವಾಗ್ಲೂ ಹೇಳ್ತೀನಿ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಪರದಾಡೋ ಅವಶ್ಯಕತೆಯೇ ಇಲ್ಲ. ನಮ್ಮ ಮನೇಲಿ ಮಾಡೋ ಅಂಥ ಅಡುಗೆಗಳನ್ನೇ ಕರೆಕ್ಟಾಗಿ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ತಿಂದು ಮೇಂಟೈನ್ ಮಾಡಿದ್ರೆ ಸಾಕು, ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಜೊತೆಗೆ ನಮ್ಮ ಹೆಲ್ತನ್ನು ಕೂಡ ಇಂಪ್ರೂವ್ ಮಾಡ್ಕೋಬೋದು. ಬಟ್ ಕನ್ಸಿಸ್ಟೆನ್ಸಿ ಈಸ್ ದ ಮೇನ್ ಕೀ. ನಮ್ಮ ಲೈಫ್ನ ನಾವೇ ಚೇಂಜ್ ಮಾಡ್ಕೊಳ್ದೇ ಇದ್ದರೆ ಬೇರೆ ಯಾರು ಬಂದು ಚೇಂಜ್ ಮಾಡ್ತಾರೆ ಅಲ್ವಾ. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಬಾಯ್, ಥ್ಯಾಂಕ್ ಯು.